ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ವಿದ್ಯಾ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದು ಶಿವರಾಮಯ್ಯ ಕಣ್ಣಿಗೆ ಗೊತ್ತಾಗಿ ಆ ಹೋಟೆಲ್ಗೆ ಹೋಗಿ ವಿಚಾರಿಸಿದಾಗ ವಿದ್ಯಾ ಅಲ್ಲಿರೋದು ಗೊತ್ತಾಗುತ್ತೆ. ಹಾಗಾಗಿ ಮನೆಗೆ ಬಂದು ಫುಲ್ಲು ಸಿಟ್ಟಲ್ಲಿರ್ತಾನೆ. ಆಗ ಅಮ್ಮಮ್ಮ ಯಾಕ್ಲಾ ಏನಾಯಿತು ಅಂತ ಕೇಳ್ತಾನೆ. ಆಗ ವಿದ್ಯಾನ ಕರೆಸ್ಬಿಟ್ಟು ಕೇಳ್ತಾ ಇರ್ತಾಳೆ, ನೀನು ಮಾಡೋದಲ್ಲಿ ಸರಿನಾ ಅಂತ ಹೇಳ್ತಾರೆ. ನಾನೇನು ಮಾಡ್ತಾ ಇದ್ದೀನಿ, ಕಟ್ಕೊಂಡಿರೋಂತಹ ಗಂಡ ನನ್ನ ಬೇಡ ಅಂತ ಅಂದ, ಇನ್ನು ನನ್ನ ಮಗುನ ಅವನು ಕೂಡ ಒಪ್ಕೊಳ್ಳಿಲ್ಲ ಅಂಥದ್ರಲ್ಲಿ ನಾನು ಅವನ ಹತ್ರ ಹೋಗಿ ಹೇಗೆ ಸಹಾಯ ಬೇಡಲಿ, ಹಾಗಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ, ನೋಡಪ್ಪ ಅವಳು ಮಾಡ್ತಿರೋದು ಏನು ತಪ್ಪಲ್ಲ ಗೊತ್ತಾಯ್ತಾ, ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡಿದ್ದಾಳೆ, ಯಾವುದೇ ಒಂದು ಕರೆಂಟ್ ಬಿಲ್ ಆಗಲಿ ಪ್ರತಿಯೊಂದನ್ನು ಕೂಡ ಅವಳು ಶೇರ್ ಮಾಡ್ತಿದ್ದಾಳೆ, ಅಲ್ಲಿ ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ಹೇಳಿ ಮುಂದೆ ಅವಳ ಜೀವನನ ಅವಳು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಯಾಕೆ ಸುಮ್ ಕೂತಿದ್ಯಾ, ಏನಾದರೂ ಹೇಳು ಶಿವರಾಮೇಗೌಡ ಅಂತ ಹೇಳ್ತಾರೆ. ಆಗ ಬೇಕು ಬೇಕು ಅಂತ ಸಾವಿತ್ರಿ, ನೋಡೋಣ ಹೆಂಗೆಲ್ಲ ಮಾತಾಡ್ತಿದ್ದೆ ನಿನ್ನ ಕಣ್ಣಿದ್ರ ಕಡೆ, ಮೊದಲು ಕಳಿಸಿಲ್ಲ ಆಚೆಗೆ ಅಂತ ಹೇಳ್ತಾಳೆ. ಬಟ್ ಏನು ಹೇಳೋದಿಲ್ಲ ಶಿವರಾಮೇಗೌಡರು, ಅಲ್ಲಿಂದ ಎದ್ದು ಹೊರಟೋಗ್ತಾಳೆ. ಆಗ ಗೋವಿಂದನು ಅಮ್ಮಮ್ಮ ಕೇಳ್ತಾರೆ, ನೀನು ಏನಾರ ಹೇಳ ಅಂತ ಹೇಳ್ತಾರೆ. ನಾನೇನು ಹೇಳಿ, ನಿನ್ನ ಮೊಮ್ಮಗಳು ಮಾಡಿ ನಿನ್ಗೆ ಸರಿಗಿದೆಯಾ ಅಂತ ಕೇಳ್ತಾರೆ. ಹ್ಞೂ ಸರಿಗಿದೆ ಅಂತ ಹೇಳ್ತಾರೆ. ಸರಿಗಿದೆ ಅಂತ ಅಂದಮೇಲೆ ನಿನಗೆ ಸರಿ ಅಂತ ಅಂದರೆ ಅದು ಎಲ್ಲರಿಗೂ ಸರಿನೇ ಅಂತ ಹೇಳ್ಬಿಟ್ಟು ಗೋವಿಂದನು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಚಿತ್ರ, ಮೊಮ್ಮಕ್ಕಳ ಮೇಲೆ ಒಂದು ಸ್ವಲ್ಪನೂ ನಿನಗೆ ಆಸೆನೇ ಇಲ್ವಲ್ಲ ಅಜ್ಜಿ ಬೇರೆಯವ್ರ ಮೇಲೆ ಅಂತ ಹೇಳ್ತಾರೆ. ಮೊದಲು ಇಲ್ಲಿಂದ ಸುಮ್ಮನೆ ಹೋಗ್ತಾರೆ ನೀನು ಅಂತ ಹೇಳಿ ಬೈತಾಳೆ. ಇನ್ನೊಂದು ಕಡೆ ವಿದ್ಯಾ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಯಾಕೆ ಏನಾಯಿತು, ಯಾಕೆ ಹಿಂಗೆ ನಿಂತಿದ್ಯಾ ಅಂತ ಕೇಳ್ತಾರೆ. ಅದು ಹೋಟ್ಲನು ನನ್ನ ಕೆಲಸಕ್ಕೆ ಬರಬೇಡ ಅಂತ ಅಮ್ಮಮ್ಮ, ಇನ್ನು ನಾಳೆಯಿಂದ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ನಿಂತಿದ್ಯಾ, ಕೊಡಿಲಿ ಫೋನ, ಅದು ಹೆಂಗೆ ನಿನ್ನ ಕೆಲ್ಸಕ್ಕೆ ಬರಬೇಡ ಅಂತಾನೆ ಅಂತ ಹೇಳ್ತೀನಿ ಅಂದರೆ ಅವ್ರಿಗೆ ಮಾಡಿಕೊಡ್ಲಾ, ಹ್ಞೂ ಅವ್ನಿಗೆ ಮಾಡ್ಕೊಡಿಲಿ ಅಂತ ಹೇಳಿ ಫೋನ್ ಮಾಡಿಕೊಡ್ತಾರೆ. ವಿದ್ಯಾ ಅಷ್ಟು ತಪ್ಪಾಯ್ತು ಕಣವ, ಏನೋ ಸಿಟ್ಟಲ್ಲಿ ಬೈದ್ಬಿಟ್ಟೆ ಅಂತ ಹೇಳ್ತಾರೆ. ವಿದ್ಯಾ ಎಲ್ಲ ಮಾತಾಡ್ತಿರೋದು, ವಿದ್ಯಾರ ಅಜ್ಜಿ ಅಮ್ಮಮ್ಮ ಮಾತಾಡ್ತಿರೋದು ಭಾಗೀರಥಿ. ಅಯ್ಯೋ ಅಮ್ಮ ಚೆನ್ನಾಗಿದ್ದೀರಾ ಹೇಳಿ ಅಂತ ಹೇಳ್ತಾರೆ. ಏನು ನನ್ನ ಮೊಮ್ಮಗಳನ್ನ ಕೆಲ್ಸಕ್ಕೆ ಬರಬೇಡ ಅಂದಂತೆ, ಹ್ಞೂ ಕಣವ, ಆದರೂ ಮಿನಿಸ್ಟ್ರು ಸೊಸೆ ಇಲ್ಲಿ ಕೆಲಸ ಮಾಡೋದನ್ನ ಅವ್ರ ಮಾವ ನೋಡ್ಬಿಟ್ಟು ಏನಂತಾರೋ ಏನೋ ಅಂತ ಅದಕ್ಕೆ ಬರಬೇಡ ಅಂತ ಹೇಳ್ತಿದ್ದೀನಿ. ಇವಾಗ ಏನಾರ ಅವಳು ಕೆಲ್ಸಕ್ಕೆ ನೀನು ತೊಗೊಳ್ಳಿಲ್ಲ ಅಂತಂದರೆ ನಾಳೆ ನಿನ್ನ ಅಂಗಡಿನ ಖಾಲಿ ಮಾಡಿಸ್ಬಿಡ್ತೀನಿ ನಾನೇ. ಈ ಭಾಗೀರಥಿ ಅಂದರೆ ಏನು ಅನ್ಕೊಂಬಿಟ್ಟಿದ್ಯಾ, ಮರ್ಯಾದೆಯಿಂದ ನನ್ನ ಮೊಮ್ಮಗಳನ್ನ ಕೆಲ್ಸಕ್ಕೆ ಸೇರಿಸ್ಕೊ, ಅವಳು ನಾಳೆಯಿಂದ ಬರ್ತಾಳೆ, ಕೆಲಸ ಮಾಡ್ತಾಳೆ, ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಆಯಿತು ಬಿಡಿ ಅಮ್ಮಮ್ಮ, ನೀವು ಹೇಳಿದ ಮೇಲೆ ವಿದ್ಯೆ ಕೆಲ್ಸಕ್ಕೆ ಬರಲಿ, ನಾನು ನೋಡ್ಕೊತೀನಿ ಗೌಡ್ರು ವಿಷಯ ಅಂತ ಹೇಳ್ತಾರೆ. ಇಬ್ಬರು ಕೂಡ ನಗಾಡ್ಕೊಂಡು ಸುಮ್ಮನೆ ಆಗ್ತಾಳೆ. ಇನ್ನೊಂದು ಕಡೆ ಸುಭಾಷ್ಗೆ ಹೆಣ್ಣು ನೋಡಬೇಕು ಅಂತ ಹೇಳ್ಬಿಟ್ಟು ಸಂಪತ್ ಕುಮಾರ್ ಅವ್ರ ಮನೆಗೆ ಎಲ್ಲರೂ ಕೂಡ ಬರ್ತಾರೆ. ಅವ್ರ ಮನೆ ನೋಡಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಿರ್ತಾರೆ. ಆಗ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಸಂಪತ್ ಕುಮಾರ್ ಅವರು, ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ ಅಂತ ಹೇಳ್ತಾರೆ. ಹಾಂ ಹೌದು ಚೆನ್ನಾಗಿತ್ತು ಅಂತ ಹೇಳಿದಾಗ ಎಲ್ಲರೂ ಕೂಡ ಮನೆಯೇ ಬಾಯಿ ಬಿಡ್ಕೊಂಡು ನೋಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿದೆ ಮನೆ ಅಂತ. ಆಗ ಚಿತ್ರ, ಇದೇನವ ಇದು ಹಿಂಗಿದೆ ಮನೆ, ಸುಭಾಷ ನಿನ್ನ ಅದೃಷ್ಟದ ಬಾಗಿಲು ತೆಗಿತಿಟ್ಕಂಡ್ಲಾ ಅಂತ ಹೇಳ್ತಾರೆ. ವಿನಂತಿನೂ ಕೂಡ, ಅವ್ವ ಏನವ್ವ ನಿಮ್ಮ ಅದಕ್ಕೆ ಒಳ್ಳೆ ಮನೆ ಗಾಳನೇ ಹಿಡ್ದಾಳೆ ಅಂತ ಹೇಳ್ತಾರೆ. ಹೌದು ಒಳ್ಳೆ ಮನೆ ಗಾಳನೇ ಹಿಡ್ದಾಳೆ ಅಂತ ಮಾತಾಡ್ತಾ ಇರ್ತಾರೆ. ಇನ್ನೇನು ಅವಳಿಗೆ ಆನೆ ಸರಪಳಿನೇ ಹಾಕಿಡಬೇಕು ಅಂತ ಹೇಳ್ತಾರೆ. ಚಿತ್ರನೂ ಕೂಡ ನನ್ನ ತಮ್ಮಂಗೆ ಕೊನೆಗೂ ಒಳ್ಳೆ ಕಾಲ ಬಂತಲ್ಲ, ಒಳ್ಳೆ ಮನೆ ಸಿಕ್ತು ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಹುಡುಕ್ತಾ ಇರ್ತಾರೆ, ಸುಮ್ಮನಿರ್ಲ ಅಲ್ಲಿ ಇಲ್ಲಿ ನೋಡಬೇಡ ಬರ್ತಾಳೆ, ನೀನು ಈ ಮದುವೆ ಏನಾದರೂ ಫಿಕ್ಸ್ ಆಗ್ಬಿಟ್ರಂತೂ ನಿನ್ನಂತೂ ಟಾಪ್ ಲೆವೆಲಲ್ಲಿ ಇರ್ತೀಯ ಕಣ್ಲ, ನಿಮ್ಮ ಮಾವು ನಿಮ್ಮ ದೊಡ್ಡಪ್ಪಗಿಂತ ಹೆಚ್ಚಾಗಿ ಆಸ್ತಿ ಸಂಪಾದನೆ ಮಾಡೋನು ಕಣ್ಲ ಅಂತ ಹೇಳ್ತಿರ್ತಾಳೆ. ಆಗ ಶಿವರಾಮೇಗೌಡರಿಗೆ ಸಂಪತ್ ಕುಮಾರ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಮತ್ತು ಇನ್ನೇನು ಗೌಡ್ರೆ ನಿಮ್ಮದು ಸಮಾಚಾರ, ಎಲ್ಲಿ ಗೋವಿಂದೇಗೌಡರು ಬರಲಿಲ್ವ ಅಂತ ಕೇಳ್ತಾರೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಯಾರಿಗೂ ಆಕ್ಸಿಡೆಂಟ್ ಆಗಿತ್ತು, ಅದನ್ನು ನೋಡೋಕ್ಕೆ ಅಂತ ಹೋದರು, ಹಾಗಾಗಿ ನಾವು ಬಂತು ಅಂತ ಹೇಳ್ತಾರೆ. ಬರ್ತಾರೆ ಔಟ್ನಲ್ಲಿ ಗೋವಿಂದೇಗೌಡರು ಅಂತ ಹೇಳ್ತಾರೆ. ಹಾಂ ಹೌದು ಬರ್ತಾರೆ ಅಂತ ಹೇಳ್ತಾರೆ. ಆಗ ಮಗಳನ್ನ ಕಾಫಿ ತಗೊಬರಮ್ಮ ಬಾರಮೈಲಿ ಅಂತ ಕರೀತಾರೆ. ಆಗ ಎಲ್ಲರೂ ಕೂಡ ದಿಶಾ ಬಾರಮೈಲಿ ಅಂತ ಕರೆದಾಗ ಸುಭಾಷು ಆ ಹುಡುಗಿನೇ ಬಾಯಿ ಕಣ್ಣು ಬಾಯಿ ಬಿಟ್ಕೊಂಡು ಹಾಗೆ ನೋಡ್ಕೊಂಡಿರ್ತಾಳೆ. ಅವಳು ದಿಶಾ ತುಂಬ ದುರಹಂಕಾರದಿಂದ ಫೋನ್ ಇಟ್ಕೊಂಡು ಹಾಗೆ ಹೊಲ ಆಡ್ಕೊಂಡು ಬರ್ತಾ ಇರ್ತಾಳೆ. ಬಂದಿದೆ ಶಿವರಾಮೇಗೌಡರು ಕೂತಿದ್ದಾರೆ ಅನ್ನೋ ಕಾಣ್ತಲೇ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾಳೆ. ಅವಳು ಕೂತಿದ ತಕ್ಷಣ ಮನೆಯವರೆಲ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಇದೇನಪ್ಪ ಇದು, ಇವಾಗ ಹಿಂಗೆ ಕೂರ್ತಾ ಇದ್ದಾಳಲ್ಲ ಇವಳು ಕಾಲ ಮೇಲೆ ಕಾಲು ಹಾಕೊಂಡು ಅಂತ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ಶಿವರಾಮೇಗೌಡರು ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕೆ ಎಲ್ಲರೂ ಕೂಡ ಎದುರ್ಕೋತಾರೆ. ಅಂಥದ್ರಲ್ಲಿ ಅವಳು ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಮೊಬೈಲ್ ನೋಡ್ಕೊಂಡು ಬೇಕಾಬಿಟ್ಟು ಕೂತಿರ್ತಾಳೆ. ಶಿವರಾಮೇಗೌಡರಿಗೆ ಆ ಹುಡುಗಿನ ಫಸ್ಟ್ ಟೈಮ್ ನೋಡಿದಾಗಲೇ ಬೇಡ ಅಂತ ಅನಿಸುತ್ತೆ. ಆಗ ಅವ್ರ ತಂದೆ ಸಂಪತ್ ಕುಮಾರ್ ಅವರು ಪರಿಚಯ ಮಾಡಿಕೊಡ್ತಾರೆ. ನೋಡಮ್ಮ ಇವರೇ ಮುಖ್ಯಮಂತ್ರಿಗಳು ಶಿವರಾಮೇಗೌಡರು ಅಂತ ಹೇಳ್ತಾರೆ. ಹಲೋ ಹಾಯ್ ಅಂಕಲ್ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಕೂಡ ನಮಸ್ಕಾರ ಮಾಡೋಕ್ಕೋಗಿ ಹಾಗೆ ಸುಮ್ಮನಾಗ್ಬಿಡ್ತಾರೆ. ಏನಪ್ಪ ಇದು ಈ ಹುಡುಗಿ ವರ್ತನೆ ಹೀಗಿದೆಯಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಎಲ್ರಿಗೂ ಕೂಡ ಒಂದು ಕಡೆಯಿಂದ ಹಾಯ್ ಹಾಯ್ ಅಂತ ಹೇಳ್ತಿರ್ತಾಳೆ. ದಿಶಾ ನೋಡು ಅವ್ರ ಹೆಂಡ್ತಿ, ಅದು ಅವ್ರ ಅಜ್ಜಿ, ಅವ್ರ ಅಮ್ಮಮ್ಮ, ಅವರು ನಿಮ್ಮ ಅತ್ತೆ
ಆಗೋರು ಹಂಗೆ ನಿನ್ನ ನಾದಿನಿ ಅಂತ ಎಲ್ಲರೂ ಕೂಡ ಸಂಪತ್ ಕುಮಾರ್ ಅವರು ಪರಿಚಯ ಮಾಡಿಕೊಡ್ತಿರ್ತಾರೆ. ಆಗ ನೋಡಮ್ಮ ಹುಡುಗ ಅವರೇನೆ ನಿನ್ನ ಮದುವೆ ಆಗ ಹುಡುಗ ಅಂತ ಹೇಳ್ತಾರೆ. ಹೌದಾ, ಸರಿಯಾಗಿ ಒಂದ್ಸಲ ನೋಡ್ಕೊಂಡಾಗ ದಿಶಾ ಅವನಿಗೆ ಹಾಯ್ ಅಂತ ಹೇಳ್ತಾರೆ. ಅದು ವರ್ತನೆ ನೋಡಿ ಸ್ವಲ್ಪ ಶಿವರಾಮೇಗೌಡರಿಗೆ ಸ್ವಲ್ಪನೂ ಕೂಡ ಇಷ್ಟ ಆಗಲ್ಲ, ಏನಿದು ಈ ರೀತಿ ಇದೆ ಅಂತ. ಆಗ ಸಂಪತ್ ಕುಮಾರ್ ಅವರು ಹೇಳ್ತಾರೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ನನ್ನ ಮಗಳು ಇಲ್ಲೆಲ್ಲೂ ಬೆಳೆದಿಲ್ಲ, ಅವಳ ಕಲ್ಚರ್ ಇರುತ್ತೆ ಹಾಗೆ, ಹಾಗಾಗಿ ಹಿಂಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಬೇಕು ಬೇಕು ಅಂತ ಈಶ್ವರಿ ಮದುವೆ ಆದಮೇಲೆ ಎಲ್ಲ ತಿಳ್ಕೊತಾಳೆ ಬಿಡಿ ಅಂತ ಹೇಳ್ತಾಳೆ. ಆಗ ದಿಶಾ ಅವ್ರ ತಾಯಿ ಅವಳು ಕಾಲೆಲ್ಲ ಆಡಿಸಿದ್ದಾಳೆ, ಅದನ್ನು ಸ್ವಲ್ಪ ನಿಲ್ಸೋಕೆ ಹೇಳಿ, ಕಾಲ ಮೇಲೆ ಕಾಲು ಅಂತ ಹೇಳ್ತಾರೆ. ಸರಿ ಬಿಡಿ ಅಮ್ಮ ಅಂತ ಹೇಳ್ತಾರೆ. ದಿಶಾ ಹೋಗು ಎಲ್ಲರಿಗೂ ಕಾಫಿ ತಗೋಬಾ ಅಂತ ಹೇಳಿದಾಗ ಆ ದಿಶಾ ಇನ್ನೊಬ್ರಿಗೆ ಹೇಳ್ತಾಳೆ, ಮಮತಾ ಎಲ್ರಿಗೂ ಕೂಡ ಕಾಫಿ ತಂದುಕೊಡು ಅಂತ ಹೇಳಿದಾಗ ಮಹೇಶ್ವರಿಗೆ ಫುಲ್ ಹುರಿದು ಬಿದ್ದೋಗುತ್ತೆ. ಇದೇನಪ್ಪ ಇದು, ಅವಳಿಗೆ ಹೇಳಿದರೆ ಅವಳು ಇನ್ನೊಬ್ಳಿಗೆ ಹೇಳ್ತಾಳಲ್ಲ ಅಂತ ಅನ್ಕೋತಾಳೆ. ಆಗ ಪರವಾಗಿಲ್ಲ ಇರಲಿ ಬಿಡಿ, ನಮ್ಮ ಮನೆಗೆ ಬಂದಾಗ ಎಲ್ಲರ ಜೊತೆ ಹೊಂದ್ಕೊಳ್ತಾಳಲ್ಲ, ಅವಾಗ ಗೊತ್ತಾಗುತ್ತೆ ಯಾರು ಹೆಂಗೆ ಅಂತ ಹೇಳ್ತಾರೆ. ಆಗ ಸಂಪತ್ ಕುಮಾರ್ ಅವರು, ನೋಡಮ್ಮ ಹುಡುಗ ಇವರೇನೆ, ಇನ್ನೊಂದು ಸಲ ನೋಡ್ಕೊ ಅಂತ ಹೇಳ್ತಾರೆ. ಫೋನ್ ಕೆಳಗಿಡ್ತೀಯ, ಫೋನ್ ಕೆಳಗಿಟ್ಬಿಟ್ಟು ಹುಡುಗನ ಮುಖ ನೋಡ್ಕೊ ಅಂತ ಹೇಳ್ತಾರೆ. ಸರಿ ಬಿಡಿ ಡ್ಯಾಡಿ, ಆಯಿತು ನೋಡ್ಕೋತೀನಿ ಅಂತ ಹೇಳ್ತಾರೆ. ಹುಡುಗ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ, ನಿಮ್ಗೆ ಇಷ್ಟ ಆದ ಅಂತ ಹೇಳ್ತಾರೆ. ಪರವಾಗಿಲ್ಲ ಓಕೆ, ಆದರೂ ಅವ್ನು ಹೇಗೆ ಕ್ಯಾರೆಕ್ಟ್ರಿಗೆ ಅಂತ ನನಗೆ ಗೊತ್ತಿಲ್ವಲ್ಲ, ಅವನ ಜೊತೆ ಡೇಟ್ಸ್ ಹೋದ್ಮೇಲೆ ಗೊತ್ತಾಗುತ್ತೆ ಬಿಡಿ ಡ್ಯಾಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿದ್ಯಾ ಫುಲ್ಲು ಟೆನ್ಷನ್ ಇರ್ತಾಳೆ. ಯಾಕೆ ವಿದ್ಯಾ ಇಷ್ಟೊಂದು ಟೆನ್ಷನ್ ಇದೆಯಾ ಅಂತ ಕೇಳಿದಾಗ, ಇವತ್ತು ರಿಸಲ್ಟು ನನಗಿಂತ ಮಹೇಶ್ವರಿ ಜಾಸ್ತಿ ಓದ್ತಾಳೆ, ಹಾಗಾಗಿ ಓದಿದರೆ ನನಗೆ ಸ್ಕಾಲರ್ಶಿಪ್ ಬರಲ್ಲ, ಫೀಸ್ ಕಟ್ಟೋಕ್ಕೆ ಏನು ಮಾಡೋದು ಅಂತ ತುಂಬ ಬೇಜಾರಾಗ್ತಿದೆ ಅಂದಾಗ ಮೇಡಮ್ ಬಂದು ರಿಸಲ್ಟ್ ಹಾಕಿದ್ದೀವಿ ಹೋಗಿ ನೋಡೋಗಿ ಅಂತ ಹೇಳ್ತಾರೆ. ಆಚೆ ಹೋಗಿ ನೋಡೋಕ್ಕೆ ಅಂತ ಹೋದಾಗ ವಿದ್ಯಾನೇ ಕಾಲೇಜ್ಗೆ ಫುಲ್ಲು ಟಾಪರ್ ಆಗಿರ್ತಾರೆ. ಆಗ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾಳೆ. ಹೌದು ವಿದ್ಯಾ, ನೀನು ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಸಂಪತ್ ಕುಮಾರ್ ಅವರು ಇನ್ನೊಂದು ಕಡೆ ಹೇಳ್ತಿರ್ತಾರೆ ಮಗಳಿಗೆ, ನೋಡಮ್ಮ ಇವನೇ ಮದುವೆ ಆಗೋ ಹುಡುಗ, ಇನ್ನೊಂದು ಸಲ ನೋಡ್ಕೊನೇನು ಅಂತ ಹೇಳ್ತಾರೆ. ನೋಡಿದ್ದೀನಿ, ನಮಗೂ ಇಷ್ಟ ಅಂತ ಕೇಳ್ತಾರೆ. ಆಗ ಮಹೇಶ್ವರಿಗೆ ಹೇಳಿದಾಗ ನಮಗೂ ಇಷ್ಟನೇ, ಹುಡುಗನೂ ಕೂಡ ಒಪ್ಪಿದ್ದೀನಿ ಅಂತ ಹೇಳ್ತಾರೆ. ಇನ್ನೇನಪ್ಪ ಶಿವರಾಮೇಗೌಡ ಮಾಡಿ ಮುಗಿಸೋಣ ಮಾತುಕತೆನ ಅಂತ ಹೇಳ್ತಾರೆ. ಆಯಿತು, ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಾವೆಲ್ಲ ಮಾತುಕತೆನ ಮುಂದುವರ್ಸೋಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿದ್ಯಾ ಟಾಪರ್ ಬಂದಿರೋದಕ್ಕೆ ಕಾಲೇಜಲ್ಲಿ ಎಲ್ರಿಗೂ ಕೂಡ ಫುಲ್ ಖುಷಿಯಾಗಿರುತ್ತೆ. ಮೇಡಮ್ ನಿಜವಾಗ್ಲೂ ನಿಮ್ಮ ಮಾವ ಕೊಟ್ಟಂತಹ ಒಂದು ಆಪರ್ಚುನಿಟಿನ ನೀನು ಕೂಡ ಪಡ್ಕೊಂಡಮ್ಮ ವಿದ್ಯಾ, ತುಂಬ ನಿಜವಾಗ್ಲೂ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ಅದು ಕೂಡ ನಿನಗಿಂತ ಚೆನ್ನಾಗಿ ಹೋಗ್ತೀನಿ, ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂದ್ಕೊಂಡೆ, ಆದರೂ ನೀನೇ ಟಾಪರ್ ಆದೆ, ಕಾಂಗ್ರಾಟ್ಸ್ ಅಂತ ಹೇಳ್ತಾರೆ. ಇಲ್ಲ ನೀನು ನನಗಿಂತ ಕಾಂಪಿಟೇಟರ್, ನೀನು ಚೆನ್ನಾಗಿ ಓದಿದ್ರೆ ನಾನು ಇನ್ನೂ ಚೆನ್ನಾಗಿ ಓದೋಕ್ಕಾಗೋದು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಬ್ಬರು ಲೆಕ್ಚರರ್ ಬಂದು ಅವರು ಕೂಡ ಮಾತಾಡ್ತಾರೆ. ವಿದ್ಯಾ ಆದಷ್ಟು ಬೇಗ ಶಿವರಾಮೇಗೌಡರನ್ನ ಕರೆಸಿ ಅವ್ರ ಮೂಲಕನೇ ಸನ್ಮಾನ ಮಾಡಿಸ್ತೀನಮ್ಮ ಅಂತ ಹೇಳ್ತಾರೆ. ಜೆನ್ನಿ ಕೇಳ್ತಾಳೆ, ಇವಳು ಸ್ಕಾಲರ್ಶಿಪ್ ಸಿಗುತ್ತಾ ಅಂದಾಗ, ಅಯ್ಯೋ ಖಂಡಿತವಾಗ್ಲೂ ಸಿಗುತ್ತೆ ಸ್ಕಾಲರ್ಶಿಪ್ಪು ಅಂತ ಹೇಳ್ತಾರೆ. ಆಗ ಮಾತುಕತೆ ಮುಂದುವರ್ಸೋಣ ಅಂತ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಸಂಪತ್ ಕುಮಾರು, ನೋಡಿ ಇದು 2ನೇ ಮದುವೆ ಆಗಿರೋದ್ರಿಂದ ಸಿಂಪಲಾಗಿ ನಾವು ನಿಮ್ಮ ಮನೇಲೋ ಇಲ್ಲ ನಮ್ಮ ಮನೇಲೋ ಇಲ್ಲ ದೇವಸ್ಥಾನದಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ. ಅಮ್ಮಮ್ಮ ನನ್ನ ಮನಸ್ಸಲ್ಲಿರೋದನ್ನು ಕೂಡ ನೀವು ಅದನ್ನೇ ಹೇಳಿದ್ದೀರ, ಒಳ್ಳೆ ಕೆಲಸ ಆಗಲಿ ಬಿಡಿ, ಹೆಂಗಾಗುತ್ತೋ ಹಂಗೆ ಮಾಡೋಣ ಅಂತ ಹೇಳ್ತಾರೆ. ಆಗ ಅದೇ ಟೈಮ್ಗೆ ಮಹೇಶ್ವರಿ, ಹೌದು ನೀವೇನು ಅಂತ ಹೇಳಲೇ ಇಲ್ಲ, ಏನು ಹೇಳಬೇಕು ಅಂತ ಶಿವರಾಮೇಗೌಡರು ಕೊಡ್ತಾರೆ. ಅದು ಬಾವ ಹುಡುಗಂಗೆ ಏನು ಕೊಡ್ತೀರಾ ಅಂತ ಇವರು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿದ ತಕ್ಷಣ ಎಲ್ಲರೂ ಕೂಡ ಫುಲ್ ದಂಗಾಗಿ ಹಾಗೆ ಮಹೇಶ್ವರಿನೇ ನೋಡಿಕೊಂಡು ನಿಂತಿರ್ತಾರೆ.